ಸರ್, ನಾನು ನಾರಾಯಣಸ್ವಾಮಿ ಅಂತ ವಿವಾ ಮಾರ್ಟಿಂದ ಬಂದು ಕಳೆದ 50 ದಿನಗಳ ಹಿಂದೆ ಈ ತೋಟಕ್ಕೆ ಗೊಬ್ಬರ ಕೊಟ್ಟಿದ್ವಿ ಸರ್. ಕಳೆದ 50 ದಿನಗಳ ಹಿಂದೆ ಗಿಡ ಹೆಂಗಿತ್ತು, ಇವಾಗ ಹೆಂಗಿದೆ ಅಂತ ಏನಾದ್ರು ಹೇಳ್ಬೋದು ಸರ್? ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಸರ್ ನಮ್ಮ ಗೊಬ್ಬರದಿಂದ? ನಾನು ಒಬ್ಬ ವ್ಯವಸಾಯಗಾರ, ಅಲ್ಪ ಸ್ವಲ್ಪ ವ್ಯವಸಾಯಗಾರ ಗೊತ್ತಿರೋದ್ರಿಂದ ಎಲ್ಲ ಕೆಂದು ಥರ ಇತ್ತು ಈ ತೋಟ. ನ್ಯಾಚುರಲ್ಲಾಗಿ ನೈಜತೆ ಹೇಳಬೇಕು ಅಂದರೆ ಅಡಿಕೆ ಗಿಡ ಕಿತ್ತಾಕ್ಬಿಡೋಣಪ್ಪ ಅಂತ ಅಷ್ಟು ಮನಸ್ಸು ಬಂದಿತ್ತು. ಆಮೇಲೆ ನನ್ನ ಸ್ನೇಹಿತ ಕೊರಟಗೆರೆ ದೇವರಾಜ್ ಅಂತಕ್ಕಂಥ ವ್ಯಕ್ತಿ ನನಗೊಂದು ಫೋನ್ ಮಾಡಿ, ಸರ್ ನಾವು ಒಂದು 5-6 ಜನ ಸ್ನೇಹಿತರು ಬರ್ತೀವಿ ನಿಮ್ಮ ತೋಟ ನೋಡಬೇಕು ಸರ್ ಅಂತ. ಸರಿ, ಇವರೆಲ್ಲ ಒಂದು 7-8 ಜನ ಗ್ರೂಪಲ್ಲಿ ಬಂದರು. ಬಂದಾದಮೇಲೆ ಎಲ್ಲರ ಥರ ಇವರು ಕೂಡ ಹೇಳಿದ್ರು, ಇದೊಂದು ಮಾರ್ಕೆಟ್ ರೀ, ನಮ್ಗೆ ಯಾಕ್ರಿ ಬೇಕು, ಯಾಕೋ ತೋಟ ಬೇಜಾರಾಗಿದೆ ಅಂತಂದು. ಆಮೇಲೆ ಅಲ್ಲಿ ನಾರಾಯಣಸ್ವಾಮಿ ಇದ್ದಂಥವರು, ಮೂರ್ತಿ ಮತ್ತು ಇನ್ನಿದ್ದವರೆಲ್ಲ ಏನು ಮಾಡಿದ್ರು, ಇಲ್ಲ ಸರ್ ನಮಗೊಂಚೂರು ಅವಕಾಶ ಕೊಡಿ, ಈಗ ಹೇಗಿದೆ ಇದೊಂದು ವಿಡಿಯೋ ಮಾಡ್ಕೋತೀವಿ, 50 ದಿವಸ ಆದಮೇಲೆ ಹೇಗಿದೆ ವಿಡಿಯೋ ಮಾಡ್ಕೋತೀವಿ ಅಂತ. ನಾನು ಒಂದೇ ಕಂಡೀಷನ್ ಹಾಕಿದ್ದು, ದುಡ್ಡು ಕೊಡಲ್ಲ ರೀ, ನಾನು ಸಾಕಷ್ಟು ಜನ ನೋಡ್ಬಿಟ್ಟಿದ್ದೀನರಪ್ಪ ಅಂತ ಹೇಳಿದೆ. ಅದಕ್ಕೆ ಆಗ ಅವರು ಇಡೀ ಟೀಮ್ ಬಂದು ಕನಿಷ್ಠ ಒಂದು 80,000 ರೂಪಾಯಿ ಬೆಲೆ ಬಾಳುವ ಸಾವಯವ ವಿವಾ ಕಂಪ್ನಿಯ ಸಾವಯವ ಗೊಬ್ಬರವನ್ನು ಇಲ್ಲಿ ಹಾಕಿದರು. ಅವರೇ ಹಾಕಿದರು. ಯಾಕೋ ಗೊತ್ತಿಲ್ಲ, ನನ್ನ ಮೇಲೆ ಅಭಿಮಾನನೋ ಪ್ರೀತಿನೋ ಅಥವಾ ಈ ತೋಟ ತೋರಿಸ್ಬೇಕು ಅಂತಲೂ ಗೊತ್ತಿಲ್ಲ ನನಗೆ. ಹಾಕಿದರು. ರಿಯಲಿ ಐ ಟೆಲ್ ಯು ಫ್ರ್ಯಾಂಕ್ಲಿ, ಇವತ್ತು ಹಚ್ಚ ಹಸಿರಾಗಿದೆ. ನೀವು ಬೇಕಾದ್ರೆ ನಮ್ಮ ತೋಟದಲ್ಲಿ ನೋಡ್ಕೊಂಬರ್ಬೋದು. ಇಡೀ ತೋಟದ ಎಲ್ಲ ಕೇವಲ 40ರಿಂದ 50 ದಿವಸ, ಇವತ್ತು 47 ದಿವಸ ಆಗಿದೆ, ಹಸಿರಾಗಿದೆ. ಒಂದು ನುಸಿ ರೋಗ ಇಲ್ಲ, ಕಾಯಿಲೆ ಇಲ್ಲ. ಈಗಾಗಲೇ ನೀವು ನೋಡ್ಬೋದು ನಮ್ಮಲ್ಲಿ ಅಡಿಕೆ ಗಿಡ ಮುಖ್ಯವಾಗಿ ಹೊಂಬಳೆ ಹೊಡೆದಿದೆ, ಹಸಿರಾಗಿದೆ. ಅದೆಲ್ಲದಕ್ಕಿಂತ ನಮಗೆ ಮುಖ್ಯವಾಗಿತ್ತು ಇದನ್ನು ಮಾವಿನ ಗಿಡ ನೋಡಬೇಕು. ಇದು ಸತ್ಯ, ಪ್ರಾಕ್ಟಿಕಲ್ ಇಲ್ಲ ಅಂದ್ರೆ ನಂಬಲ್ಲ. ನೀವು ನೋಡಿದ್ರಿ ಒಂದು ಸಣ್ಣ ಗಿಡ, ಬನ್ನಿ ನೋಡಿ, ಈ ಹಣ್ಣು ನೋಡಿದ್ರೆ ನಾವು ಗೊಬ್ಬರ ಹಾಕಿದ್ದೀವಿ ಅಂತ ಅಲ್ಲ, ಆ ಗೊಬ್ಬರಕ್ಕೆ ಎಷ್ಟೊಂದು ಶಕ್ತಿ ಇದೆ. ವಿವಾ ಕಂಪ್ನಿಯವರು ಪರಿಸರವನ್ನು ಉಳಿಸೋದ್ರ ಜೊತೆಗೆ ರಾಸಾಯನಿಕವನ್ನು ಬಳಸದಲ್ಲೇ, ಭೂಮಿಯನ್ನು ಕೆಮಿಕಲ್ಸ್ ಆಗಿ ನೋಡ್ಕೊಳ್ಳೋದಲ್ಲೇ ಪ್ರಕೃತಿಯಲ್ಲೇ ಸಿಗುವಂಥ ಗೊಬ್ಬರಗಳನ್ನು ಮಾಡಿ ಕೊಟ್ಟಿದ್ದಾರೆ. ಇಟ್ಸ್ ರಿಯಲಿ ಗ್ರೇಟ್. ಆತ್ಮೀಯ ರೈತ ಬಂಧುಗಳೇ, ನಿಜವಾಗ್ಲೂ ನೀವು ಕೂಡ ಒಂದ್ಸರಿ ಟೆಸ್ಟ್ ಮಾಡಿ, ನಿಮ್ಮ ತೋಟ ಹಸಿರಾದರೆ ಮುಂದುವರಿಸಿ ಅಂತ ಹೇಳಿ ನಾನು ಕೇಳ್ತೀನಿ. ಕಳೆನಲ್ಲಿ ಮತ್ತು ಉಳುಮಿನಲ್ಲಿ ಬದಲಾವಣೆ ಹೇಳಿ. ಆಮೇಲೆ ನಾನು ಒಂದು ಕೆಲಸ ಮಾಡ್ತಿದ್ದೆ, ಒಂದು ಕಳೆ ಇರಬಾರ್ದು ಅಂತ ಹೇಳಿ ನಾನು ನಮ್ಮ ತೋಟದವನಿಗೆ ಹೇಳ್ತಲೇ ಇದ್ದೆ. ಅವನು ಯಾವಾಗಲೂ ಉಕ್ಕೆ ಹೊಡಿತಾ ಇದ್ದ, ಕಲ್ಟಿವೇಟರ್ ಮಾಡ್ತಿದ್ದ. ಅವ್ರು ಬಂದ ಮೇಲೆ 50 ದಿವಸ ನೋಡಿ ಹಾಗೆ ಬಿಟ್ಬಿಟ್ಟಿದ್ದೀವಿ. ಬೇಡ ಸರ್, ಇಲ್ಲೇ ಕಳೆ ಇರಲಿ, ಆ ಕಳೆನೇ ಕಲ್ಟಿವೇಟ್ ಮಾಡಿ, ಅದೇ ಗೊಬ್ಬರ ಆಗಲಿ, ಅದೇ ಬೆಳೀಲಿ ಸರ್. ಯಾಕೆ ಅಂತಂದರೆ ನನಗೆ ಗೊತ್ತಿರಲಿಲ್ಲ, ಬೇರೆ ಈ ಕಡೆ ಎಲ್ಲ ಬೀಳಲು ಬೇರಲ್ಲ, ತಾಯಿ ಬೇರಲ್ಲ, ತುಂತುರು ಬೇರುಗಳು ಎಲ್ಲ ಅಗಲಕ್ಕೆ ಹೋಗ್ತವೆ, ತಾಯಿ ಒಳಗಡೆಗೆ ಹೋಗಲ್ಲ, ಬೇರಿಗೆಲ್ಲ ಕಟ್ಟಾಗ್ಬಿಡುತ್ತೆ ಸರ್, ತೊಂದರೆ ಆಗುತ್ತೆ ಅಂದರು. ಇವತ್ತು ನೋಡಿ ಈ ಗಿಡ ಹೆಂಗೆ ಹಸಿರಾಗಿದೆ ನೋಡಿ ಸರ್. ಮುಂಚೆ ಈ ತರ ಹಳದಿ ಇತ್ತು, ಈಗ ಬಂದಿರೋ ಮೊದಲಿದ್ದು ನಮ್ಮ ತೋಟ ಅಲ್ಲಿ ನೋಡಿ ಸರ್. ಇದು ಈ ಗರಿ ಯಾವುದೇ ರೋಗ ಇಲ್ಲದೆ ಬಂದಿದೆ ಸರ್. ಈ ಗರಿ ಪ್ರತಿಯೊಂದು ಗಿಡದಲ್ಲೂ ನೋಡ್ಬೋದು ಸರ್. ನೋಡಿ ಸರ್, ಇಲ್ಲಿ ಹೂವಿನ ಗಿಡದ ಮಧ್ಯದಲ್ಲಿದೆ ನೋಡಿ, ಈ ಗರಿಗಳೆಲ್ಲ ಕುಂಟು ಬಿದ್ದಿತ್ತು ನೋಡಿ, ಹಳದಿ ರೋಗ ಇತ್ತು ನೋಡಿ ಸರ್. ಈಗ ಬರ್ತಾ ಇರೋ ಗರಿ ತುಂಬಾ ಕೈ ಬಿಟ್ಬಿಡಿ. ಈಗ ನೋಡಿ, ಕತ್ತಿ ತರ ಬಂದಿದೆ, ಕತ್ತಿ ತರ ಬಂದಿದೆ ಸರ್. ನೋಡಿ ಇದರ ಹೈಟು ನೋಡಿ ಸರ್, ತುಂಬಾ ಇಲ್ಲಿ ನೋಡಿ, ದೇವರು ಕೊಟ್ಟಿದ್ದು ಅಂತ, ಇದೇ ನಿಜವಾದ ದೇವರು. ನೀವು ಇನ್ನೂ ನೋಡ್ಬೋದು, ಈ ಒಂದು ವಾಟರ್ ರೋಸ್ ಆಪಲ್ ಅಂತ ಬೆಳೆದಿದ್ದೀವಿ. ನೀವು ಹೋಗಿ ನೋಡಿ, ಇಡೀ ಹೂವು ಎಲ್ಲ ಬೀಳ್ತಾ ಇತ್ತು. ಮೊದಲು ಹೂ ಬೀಳ್ತಾ ಇತ್ತು. ನನ್ಗೆ ಯಾಕೆ ಹೂ ಬೀಳ್ತಾ ಇದೆ ಅಂತ ಹೇಳಿಬಿಟ್ಟು ಸ್ಪ್ರೇ ಮಾಡೋಕ್ಕೆಲ್ಲ ಹೋಗಿದ್ದೆ. ಏನು ಸ್ಪ್ರೇ ಮಾಡಬೇಡಿ ಅಂತಂದರು. ಈಗ ಅವೆಲ್ಲ ಹೂ ಕಟ್ಟಿ ಹಣ್ಣಾಗಿ, ಹಣ್ಣನ್ನು ತಡ್ಕೊಳಕ್ಕಾಗ್ದಲೆ ಹಣ್ಣುಗಳು ಕೆಳಗಡೆ ಬಿದ್ದಿದೆ. ನೀವು ಹೋಗಿ ನೋಡ್ಬೋದು. ನಾನು ಹೇಳಿದ್ರೆ ಸೋಜಿಗ ಅನಿಸುತ್ತೆ. ಏನಪ್ಪ ಈ ಗಿಡ ಬೆಳೆದು ಗಿಡ ತಡ್ಕೊಳಕ್ಕಾಗ್ದಲೆ ಕಾಯಿ ಕೆಳಗಡೆ ಬಿದ್ದಿದೆ. ನೀವು ನೋಡಿದ್ದೀರಿ, ಕೆಳಗಡೆ ನೋಡಿ, ಮೇಲ್ಗಡೆ ನೋಡಿ. ದೇವರೇ, ಅಲ್ಲಿ ಪ್ರಕೃತಿನೇ ಒಂದು ದೇವರು. ಇಲ್ಲಿ ನೋಡಿ, ಪ್ರಕೃತಿನೇ ಒಂದು ದೇವರು ಅಂತ ಕೆಳಗೆ ಬಿದ್ದಿರೋದಿದೆ. ತಡಿಯೋಕ್ಕಾಗ್ದಲೇ ಎಷ್ಟು ಚೆನ್ನಾಗಿ ಎಲೆಗೂ ಕಾಯಿದೆ, ಎಲೆಗೂ ಕಾಯಿದೆ.